ರಾಜ್ಯದಲ್ಲಿ 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡುವುದು ಜೆಡಿಎಸ್ ಪಕ್ಷದ ಗುರಿಯಾಗಿದೆ. ಕೋರ್ ಕಮಿಟಿ ಅಧ್ಯಕ್ಷ ಎಂ. ಕೃಷ್ಣಾರೆಡ್ಡಿ ಚಿಂತಾಮಣಿ. ರಾಜ್ಯದಲ್ಲಿ 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡುವುದು ಜೆಡಿಎಸ್ ಪಕ್ಷದ ಗುರಿಯಾಗಿದೆ ಎಂದು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಎಂ. ಕೃಷ್ಣಾರೆಡ್ಡಿ ತಿಳಿಸಿದರು. ನಗರದ ಜೆಕೆ ಭವನದಲ್ಲಿ ಶನಿವಾರ ಪಕ್ಷದಿಂದ ಕಾರ್ಯಕರ್ತರಿಗಾಗಿ ಸಾಮಾಜಿಕ ಜಾಲತಾಣದ ಕುರಿತು ಹಮ್ಮಿಕೊಂಡಿದ್ದ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಆಧುನಿಕ ತಾಂತ್ರಿಕ ಯುಗದ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಅತ್ಯಂತ ಪ್ರಭಾವಿ ಮಾಧ್ಯಮವಾಗಿದೆ. ಕಾರ್ಯಕರ್ತರು ಸಂಘಟಿತರಾಗಿ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ಮತದಾರರ ಮನೆಯನ್ನು ತಲುಪಬೇಕು. ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಹಾಗೂ ದೇವೇಗೌಡ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿದ್ದ ಕಾಲದಲ್ಲಿ ಮಾಡಿದ್ದ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಲು ಸಾಮಾಜಿಕ ಜಾಲತಾಣಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ದೇಶ, ವಿದೇಶಗಳ ಕಾರ್ಯಕ್ರಮಗಳನ್ನು, ಸುದ್ದಿಗಳನ್ನು ಕ್ಷಣಮಾತ್ರದಲ್ಲಿ ತಿಳಿದುಕೊಳ್ಳಬಹುದು. ಗ್ರಾಮೀಣ ಭಾಗದ ಗ್ರಾಹಕರು ಕೂಡ ಮೊಬೈಲ್ ಹೊಂದಿದ್ದು ವಿಶ್ವದ ಕ್ಷಣದ ಮಾಹಿತಿಯನ್ನು ಪಡೆಯುತ್ತಾರೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳಬೇಕು. ಬೂತ್ ಮಟ್ಟದವರೆಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಮತದಾರರನ್ನು ತಲುಪಬೇಕು. ಕಾರ್ಯಕರ್ತರು ಸೋಲಿನಿಂದ ಧೃತಿಗೆಡಬಾರದು. ಸೋಲು ಗೆಲುವು ಸಾಮಾನ್ಯ. ಕಾರ್ಯಕರ್ತರು ಸದಾ ಜಾಗರೂಕರಾಗಿರಬೇಕು ಎಂದರು. ರಾಜ್ಯದಲ್ಲಿ ದೇವೇಗೌಡರು 1979ರಲ್ಲಿ 200 ಕಡೆ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದರು. ದೇವೇಗೌಡರು ಸಹ ಹೊಳೆನಸೀಪುರ ಮತ್ತು ಕನಕಪು 2 ಕಡೆಯಿಂದ ಸ್ಪರ್ಧಿಸಿದ್ದರು. ದೇವೇಗೌಡರು 2 ಕಡೆ ಸೋತರು. 200 ಜನವರಿನ ಅಭ್ಯರ್ಥಿಗಳಲ್ಲಿ ಕೇವಲ 2 ಮಾತ್ರ ಜಯಗಳಿಸಿದರು. ಬೇರೆ ಯಾರಾದರೂ ಆಗಿದ್ದರೆ ರಾಜಕೀಯಕ್ಕೆ ಸಲಾಂ ಹೊಡೆದು ಮನೆಯಲ್ಲಿ ಕೂರುತ್ತಿದ್ದರು. ಗೌಡರು ಧೃತಿಗೆಡಲಿಲ್ಲ. 1991ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿದರು ಎಂದು ಕಾರ್ಯಕರ್ತರನ್ನು ಹುರಿದುಂಬಿಸಿದರು. ರಾಜ್ಯದ ನೀರಾವರಿ ಯೋಜನೆಗಳನ್ನು ರೂಪಿಸಿ ಹೆಚ್ಚು ಅನುದಾನವನ್ನು ಕೊಡಿಸಿರುವ ಏಕೈಕ ವ್ಯಕ್ತಿ ದೇವೇಗೌಡ. ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಲಕ್ಷಾಂತರ ಎಕರೆಗೆ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇತ್ತೀಚೆಗೆ ಹೊರತಂದಿರುವ ಪುಸ್ತಕದಲ್ಲೂ ದೇವೇಗೌಡರ ಯೋಜನೆಗಳನ್ನು ಉಲ್ಲೇಖ ಮಾಡಿದ್ದಾರೆ ಎಂದರು. ಎಚ್.ಡಿ. ಕುಮಾರಸ್ವಾಮಿ ಸಹ 2006ರಲ್ಲಿ ಮತ್ತು 2018ರಲ್ಲಿ ಮುಖ್ಯಮಂತ್ರಿಯಾದರು. ರಾಜ್ಯದ ಇತಿಹಾಸದಲ್ಲಿ ಅತಿ ಕಡಿಮೆ ಸಾಲ ಮಾಡಿರುವ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾಲಮನ್ನಾ ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದರು. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮತದಾರರಿಗೆ ತಿಳಿಸಿಕೊಡುವ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯ ಘಟಕದ ಅಧ್ಯಕ್ಷ ಎಚ್.ಎನ್. ಚಂದನ್ ಮಾತನಾಡಿ, ಮುಂಬರುವ ಚುನಾವಣೆಗಳನ್ನು ಗಮನಿಸಿ ಕಾರ್ಯಕರ್ತರನ್ನು ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಕಾರ್ಯಕರ್ತರಿಗೆ ಪ್ರೇರಣೆ, ಡಿಜಿಟಲ್ ಸದಸ್ಯತ್ವ ಅಭಿಯಾನದ ಮಹತ್ವವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ನೇರವಾಗಿ ಜನಸಾಮಾನ್ಯರನ್ನು ಸಂಪರ್ಕಿಸುವ ಕಾರ್ಯಕ್ರಮಗಳ ಕುರಿತು ತಿಳಿಸಿದರು. ಈ ವೇಳೆ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಪ್ರಭಾಕರ್, ಎಸ್ಸಿ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಮಾದಮಂಗಳ ಅಂಜಿ, ತಾಲ್ಲೂಕು ಯುವ ಘಟಕದ ಅಧ್ಯಕ್ಷ ಚಲಪತಿ, ತಾಲ್ಲೂಕು ಎಸ್ಸಿ ಘಟಕದ ಅಧ್ಯಕ್ಷರು ನವೀನ್ ಕುಮಾರ್, ಮಾಜಿ ನಗರಸಭೆ ಸದಸ್ಯರಾದ ಅಗ್ರಹಾರ ಮುರಳಿ, ವೆಂಕಟರಮಣಪ್ಪ, ಅಲ್ಲು, ರಿಯಾಜ್ ಖಾನ್, ಅಬ್ಬುಗುಂಡು ಮಧು, ಚಾಂದ್ ಪಾಷಾ, ಪ್ರಕಾಶ್, ಮುಖಂಡರಾದ ಸಮಾದ್, ವಕೀಲರು ಅಯೂಬ್ ಖಾನ್, ವಿನಯ್ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ವಿಶೇಷವಾಗಿ ಚಂದನ್ ದೊರೆ ಇವರು ಬಹಳ ಎಲ್ಲ ಕ್ಷೇತ್ರಗಳಲ್ಲಿ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ಗೌರಿಬಿದೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಇವೆಲ್ಲ ಮುಗಿಸ್ಕೊಂಡು ನಮ್ಮದು ನಾಳೆ ಇದ್ದಿದ್ದು, ಆದರೆ ಅವರು ಶನಿವಾರ ಮಾಡೋಣ ಅಂದಿದ್ದಕ್ಕೆ ಆಯಿತು, ನಾವು ಶನಿವಾರನೇ ಮುಗಿಸೋಣ ಅಂತೇಳಿ ಇವತ್ತು ನಾವು ಅಂದ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಬಲವಾಗಿದೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ಕಳೆದ ಒಂದು 30-40 ವರ್ಷಗಳ ಹಿಂದೆ, ನಾವು 40 ವರ್ಷಗಳ ಹಿಂದೆ ಹೋದಾಗ ನಮ್ಮ ಹಳ್ಳಿಗೆ ಒಂದು ಪತ್ರಿಕೆ ಬರಬೇಕಾದ್ರೆ 3 ದಿವಸ ಆಗ್ತಾ ಇತ್ತು. ಬೆಂಗಳೂರು ನಗರದಲ್ಲಿ ಅಕಸ್ಮಾತ್ ಸಿಗ್ತಾ ಇತ್ತು ಮಾರನೇ ದಿನ. ಅವತ್ತು ಕೂಡ ಇವತ್ತು ಏನೇನು ಘಟನೆಗಳು, ಏನೇನು ಕಾರ್ಯಕ್ರಮಗಳಾಗ್ತದೆ ಅದು ತಿಳ್ಕೊಳ್ಬೇಕಾದ್ರೆ ಮಾರನೇ ದಿನ ನಾವು ನೋಡ್ಬೇಕಾಗಿತ್ತು. ಆದ್ರೆ ಆ ಪತ್ರಿಕೆ ಹಳ್ಳಿಗೆ ಬರ್ಬೇಕಾದ್ರೆ 3 ದಿವಸ ಆಗ್ತಾ ಇದೆ. 3 ದಿವಸದವರೆಗೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಟೆಲಿಫೋನ್ ಸಂಪರ್ಕ ಇರಲಿಲ್ಲ, ಯಾವುದು ನಮ್ಗೆ ಈ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅನ್ನುವಂಥದ್ದು ಯಾವುದು ಕೂಡ ನಮಗೆ ಇರಲಿಲ್ಲ. ಆದ್ರೆ ಪತ್ರಿಕೆಗಳಲ್ಲಿ 3 ದಿವಸ 4 ದಿವಸ ಆದ್ಮೇಲೆ, ಅದು 3 ದಿವಸ 4 ದಿವಸ ಆದ್ರೂ ಕೂಡ ಹೇಗೆ ಅಂದ್ರೆ ಪಟೇಲರ ಮನೆಗೆ ಬರ್ತಾ ಇದೆ. ಪಟೇಲರ ಮನೆಯಲ್ಲಿ ಎಲ್ಲ ತಿರುಗಿಸಿ ಬರೆಸಿ ಎಲ್ಲ ನೋಡಿದ್ಮೇಲೆ ಆಮೇಲೆ ಒಂದು 2 ದಿನಕ್ಕೆ ಆ ಪಟೇಲರು ಚೇರ್ಮನ್ ಮನೆ ಹತ್ರ ಏನಾದ್ರು ಹೋದ್ರೆ ಹೀಗಾಗಿದೆ ಅಂತ, ಈಗ ಇಂಥ ಕಡೆ ಹೀಗಾಗಿದೆ, ದೇಶದಲ್ಲಿ ಹೀಗಾಗಿದೆ, ಡೆಲ್ಲಿಯಲ್ಲಿ ಹೀಗಾಗಿದೆ, ಮಹಾರಾಷ್ಟ್ರದಲ್ಲಿ ಹೀಗಾಗಿದೆ, ಎಲ್ಲ ಇನ್ನೊಂದು ಕಡೆ ಹೀಗಾಗಿದೆ ಅಂತ ಹಳ್ಳಿ ಜನರು ಗೊತ್ತಾಗ್ತಾ ಇದ್ದಿದ್ದು. ಯಾವಾಗ ಅಂದ್ರೆ 7ನೇ ದಿನಕ್ಕೆ ಅಥವಾ 8ನೇ ದಿನಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಈ ತರ ಗೊತ್ತಾಗ್ತಾ ಇದ್ದಿದ್ದು. ಅವತ್ತು ನಮ್ಗೆ ಯಾವುದೇ, ಆಮೇಲೆ ಟೆಲಿಫೋನ್ ಯಾರಿಗೆ ಇರ್ತಾ ಇತ್ತು, ಚೇರ್ಮನ್ ಮನೆಯಲ್ಲಿ ಇರ್ತಾ ಇತ್ತು ಅಥವಾ ಪಟೇಲರ ಮನೆಯಲ್ಲಿ ಇರ್ತಾ ಇತ್ತು. ಆ ಊರಲ್ಲಿ ಒಂದು ಟೆಲಿಫೋನ್ ಇರ್ತಾ ಇರಲಿಲ್ಲ. ಹಾಗಾಗಿ ಯಾರಾದ್ರೂ ಬೇರೆ ಹಳ್ಳಿಗಳಿಗೆ ಏನಾದ್ರು ಟೆಲಿಫೋನು
ಮಕ್ಕಳು ಕೊಟ್ಟಿರ್ತಾರೆ, ಅಲ್ಲಿ ಏನಾದ್ರು ಮಕ್ಕಳು ಚೆನ್ನಾಗಿದ್ದಾರೆ ವಿಚಾರಿಸೋದಕ್ಕೆ ಏನಾದ್ರು ಮಾಡ್ಬೇಕಂದ್ರೆ ಆವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಚೇರ್ಮನ್ ಹತ್ರ ಪಟೇಲ್ ಹತ್ರ ನಾವು ಏನಾದ್ರು ಕೆಲಸ ಮಾಡಿ ಒಂದು ಫೋನ್ ಮಾಡೋದಕ್ಕೆ ಅಷ್ಟು ತೊಂದರೆ ಇರ್ತಾ ಇತ್ತು. ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಇವತ್ತು ಆ 30-40 ವರ್ಷಗಳ ದಿನಗಳನ್ನ ನಾವಿವತ್ತು ಕಂಪೇರ್ ಮಾಡಿದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಪ್ರಬಲವಾಗಿದೆ, ಇವತ್ತು ನಮ್ಮ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದೆ ಅಂತ ಹೇಳಿದ್ರೆ, ಇವಾಗ ಮುರಳಿಯವರು ಹೇಳ್ತಾ ಇದ್ರು ತಕ್ಷಣ ಇವತ್ತು ನಮ್ಮ ಮಂಗಳೂರಿದೆ, ಇವತ್ತು ಡೆಲ್ಲಿಯಲ್ಲಿ ಏನಾದರೂ ಒಂದು ಪ್ರಧಾನಮಂತ್ರಿಗಳು ಒಂದು ಸೈನ್ ಆಗಿದ್ರೆ ತಕ್ಷಣ ನಾವು 1 ನಿಮಿಷದಲ್ಲಿ 1 ಸೆಕೆಂಡ್ ಅಲ್ಲಿ ನಾವು ನೋಡಬಹುದು. ಇವತ್ತು ಇಡೀ ದೇಶದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಏನೇ ಆದ್ರೂ ಕೂಡ ತಕ್ಷಣ ಒಂದು ಮಿನಿಟ್ ಅಂದ್ರೆ ಜಾಸ್ತಿ ಆಗ್ತದೆ. ಆ ಕ್ಷಣಾರ್ಧದಲ್ಲಿ ದೇಶದಲ್ಲಿ ಎಲ್ಲಿ ಏನಾದ್ರೂ ಕೂಡ ಕ್ಷಣಾರ್ಧದಲ್ಲಿ ನೋಡುವಂತ ಅವಕಾಶಗಳು ಇವತ್ತು ನಮ್ಮ ಮುಂದೆ ಇದೆ. ಹೇಗೆ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಟ್ವಿಟರ್ ಇರ್ಬೋದು, ಮತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಎಕ್ಸ್ ಖಾತೆ ಇರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಪ್ರಬಲವಾಗಿದೆ. ಇವತ್ತು ನಾನು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಒಂದ್ಸಾರಿ ಬೇರೆ ಮನೆಯಲ್ಲಿ ಇದ್ದಾಗ ಈ ಕಡೆ ಕುರಿಗಳು ಮೇಯಿಸೋಕೆ ಬರ್ತಾರೆ ನಮ್ಮ ಮುನ್ಗನಹಳ್ಳಿಯವರು, ಈ ಕಡೆ ಕಲ್ಲಹಳ್ಳಿಯವರು. ಅವರು ಹೆಣ್ಮಕ್ಳು ಕುರಿಗಳು ಮೇಯಿಸ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ನೋಡ್ತೀನಿ ಮೇಲೆಯಿಂದ ಅವ್ರ ಕೈಯಲ್ಲಿ ಮೊಬೈಲ್ ಬಂದು ನಮಗೆ ಹೇಳ್ಬೇಕಾಗಿಲ್ಲ, ಆದ್ರೆ ತಕ್ಷಣ ಕ್ಷಣಕ್ಕೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲ ಕೂಡ. ಆದ್ರೆ ನಾವು ಇವತ್ತು ಮಾಡ್ಬೇಕಾಗಿರ್ತಕ್ಕಂಥ ಈ ಒಂದು ಸೋಷಿಯಲ್ ಮೀಡಿಯಾನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ, ಇವತ್ತು ಹಳ್ಳಿಗಳಲ್ಲಿ ಮನೆಗೂ ಕೂಡ ನಾವು ತಲುಪಿಸ್ಬೇಕಾದ್ರೆ ದೇವೇಗೌಡರು 94ರಲ್ಲಿ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಶ್ರಮ ಅಷ್ಟಿಷ್ಟಲ್ಲ. ದೇವೇಗೌಡರನ್ನ ಇವತ್ತು ನಾವು ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ಬೇಕು ದೇವೇಗೌಡರಿಗೆ ಇವತ್ತು. ಯಾಕೆಂದ್ರೆ ದೇವೇಗೌಡರು ಕೇವಲ 29 ವರ್ಷಗಳಲ್ಲಿ 29 ವರ್ಷಕ್ಕೆ ಅವರು ಏನ್ ಶಾಸಕರಾದ್ರು, ಶಾಸಕರಾಗಿ 1-2 ಬಾರಿ ಶಾಸಕರಾದ ನಂತರ ಶಾಸಕರಾದ್ರೆ ಏನು ಪ್ರಯೋಜನ ಇಲ್ಲ, ಮಂತ್ರಿಗಳಾಗಬೇಕು ಅಂತ ಪ್ರಯತ್ನ ಪಟ್ಟರು. ಅವತ್ತು ಹೆಗಡೆ ಕಾಲದಲ್ಲಿ 83ರಲ್ಲಿ, ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಬಹುಶಃ ನಮಗೆ 33 ವರ್ಷದಲ್ಲಿ ಜನ ಎಚ್ಚೆತ್ಕೊಂಡ್ರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಏತರ ಸರ್ಕಾರ ಬರಬೇಕು ಅಂತ ಹೇಳಿ. ಅವತ್ತು ಆ ಕಾಲದಲ್ಲಿ ಅವರು PWD ಮಂತ್ರಿ, ನೀರಾವರಿ ಮಂತ್ರಿ ಇವೆಲ್ಲ ಕೂಡ ಆಗಿ ನೋಡಿದ್ರು, ಕೆಲಸ ಮಾಡಿದ್ರು. ಅಲ್ಲಿಗೂ ಕೂಡ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಸಮಾಧಾನ ಆಗದೆ ಇವತ್ತು ಮುಖ್ಯಮಂತ್ರಿಗಳಾದ್ರೆ ಏನಾದ್ರು ಒಂದು ಮಾಡಬಹುದು, ಫುಲ್ ಅಥಾರಿಟಿ ಸಿಗ್ನೇಟರಿ ಅಥಾರಿಟಿ ನಮ್ಮ ಕೈಲಿ ಇರುತ್ತೆ, ಆಗ ನಾವು ಕರ್ನಾಟಕ ರಾಜ್ಯದ ರೈತರಿಗೆ ಏನಾದ್ರು ಮಾಡಬಹುದು, ಅಥವಾ ಕಾರ್ಮಿಕರಿಗೆ ಏನಾದ್ರು ಮಾಡಬಹುದು, ದಲಿತರಿಗೆ ಏನಾದ್ರು ಮಾಡಬಹುದು, ಮಹಿಳೆಯರಿಗೆ ಏನಾದ್ರು ಮಾಡಬಹುದು, ಹಿಂದುಳಿದ ವರ್ಗಗಳಿಗೆ ಏನಾದ್ರು ಮಾಡಬಹುದು, ಮಕ್ಕಳ ಕಲ್ಯಾಣಕ್ಕಾಗಿ ಏನಾದ್ರು ಮಾಡಬಹುದು ಅಂತ ಯೋಚನೆ ಮಾಡಿ 1989ರಲ್ಲಿ ದೇವೇಗೌಡರು ಏನ್ ಮಾಡಿದ್ರು ಅಂತ ಹೇಳಿದ್ರೆ 200 ಕಡೆ ಕ್ಯಾಂಡಿಡೇಟ್ ಹಾಕಿದ್ರು. 200 ಕಡೆ ಕ್ಯಾಂಡಿಡೇಟ್ ಹಾಕಿದ್ರು ಕರ್ನಾಟಕ ರಾಜ್ಯದಲ್ಲಿ. ನೋಡಿ ದುರಂತ ಹೇಗಿದೆ ಅಂತ ಹೇಳಿದ್ರೆ, ದೇವೇಗೌಡರು ಕೂಡ 2 ಕಡೆ ಕ್ಯಾಂಡಿಡೇಟ್ ಹಾಕಿದ್ರು, ಒಂದು ಹೊಳೆ ನರಸೀಪುರದಲ್ಲಿ, ಒಂದು ಕನಕಪುರದಲ್ಲಿ. ಆವತ್ತು 200 ಕಡೆ ಕ್ಯಾಂಡಿಡೇಟ್ ಹಾಕಿ 2 ಕಡೆನೂ ದೇವೇಗೌಡರು ಸೋತೋಗ್ಬಿಟ್ರು. 2 ಕಡೆ ದೇವೇಗೌಡರು ಸೋತಿದ್ದಲ್ಲದೆ ನಮ್ಗೆ 200 ಕ್ಯಾಂಡಿಡೇಟ್ ಅಲ್ಲಿ ನಾವು ಗೆದ್ದಿದ್ದ ಎಷ್ಟು, ಕೇವಲ 2 ಸೀಟು. ಒಂದು ಬೈರೇಗೌಡರು, ಇನ್ನೊಬ್ರು ಮೈಸೂರು ಕಡೆ MP ವೆಂಕಟೇಶ್ ಅಂತ ಹೇಳಿ. ಆದ್ರೆ ನಾವಿಲ್ಲಿ ಯಾರಾದ್ರೂ ಆಗಿದ್ರೆ, ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಎಲ್ಲಿ ಮನೆ ಸೇರ್ಕೊಂತ ಇದ್ವು, ನಾವು ಹೊರಗಡೆ ಬರೋಕ್ ಆಗ್ತಾ ಇರಲಿಲ್ಲ. ಆ ಬುಕ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ದೇವೇಗೌಡರು ಎಷ್ಟು ಕೆಲಸ ಮಾಡಿದ್ದಾರೆ ನೀರಾವರಿ ಯೋಜನೆಗಳಿಗೆ ಅಂತ ಹೇಳಿ. ಅಂದ್ರೆ ಅವರು ಪ್ರಧಾನಮಂತ್ರಿಗಳಾದ ನಂತರ ಕೂಡ ಸಾಕಷ್ಟು ಯೋಜನೆಗಳನ್ನ, ಇವತ್ತು ಉದಾಹರಣೆಗೆ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಅವರು ಕೃಷ್ಣಾ ಬಲದಂಡೆ ಒಂದು ನಾಲೆಯ ಯೋಜನೆಯಡಿ ಇವತ್ತು 6 ಲಕ್ಷ ಎಕರೆಗಳಿಗೆ ಇವತ್ತು ನೀರಾವರಿ ಯೋಜನೆಗಳನ್ನ ಪೂರೈಸಿರ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ದೇವೇಗೌಡರು ಅನ್ನುವಂಥದ್ದು. ಕೃಷ್ಣಾ ನದಿ ಬಾಂಡ್ಗಳನ್ನ ಬಿಡುಗಡೆ ಮಾಡಿ ಅವತ್ತು ಆ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಸಾವಿರಾರು ಜನಕ್ಕೆ ಇವತ್ತು ನೀರಾವರಿ ಯೋಜನೆಗಳನ್ನ ಕೊಟ್ಟಿರ್ತಾವೆ. ಈ ರೀತಿ ಅನೇಕ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥವರು ದೇವೇಗೌಡರು. ಅದಾದ ನಂತರ ಅಕಸ್ಮಾತ್ ಆಗಿ 2006ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದ್ರು, 2018ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು, 2006ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಬಹುಶಃ ನೀವು ಇತಿಹಾಸನ ನೋಡಬಹುದು, ಇತಿಹಾಸದಲ್ಲಿ ತಿಳ್ಕೊಳ್ಬಹುದು. ಉದಾಹರಣೆಗೆ ನಾನು 83 ಅಥವಾ 89ರಿಂದ ಕೂಡ ಇವತ್ತುವರೆಗೂ ಕೂಡ ಅತಿ ಕಡಿಮೆ ಸಾಲ ಮಾಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಅವರು. ಯಾಕಂದ್ರೆ
ಇವತ್ತು ನಾವು ಸಾಲದ ಪ್ರಮಾಣಗಳನ್ನ ನೋಡಬಹುದು. ಇವತ್ತು ಯಾವ ರೀತಿ ಸಾಲದ ಪ್ರಮಾಣಗಳಿದೆ ಅಂತ ಹೇಳಿದ್ರೆ, ಇವತ್ತು 89ರಿಂದ 10,000, 20,000, 30,000, 40,000 ಕೋಟಿ, 50,000 ಕೋಟಿ, ಇವತ್ತು 1,00,000 ಕೋಟಿ ಮೀರಿಬಿಟ್ಟಿದೆ. ಇವತ್ತಿನ ಸಾಲದ ಪ್ರಮಾಣ 1,00,000 ಕೋಟಿ ಮೀರಿದೆ. ಬಹುಶಃ 2006ರಲ್ಲಿ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಕೇವಲ 3,500 ಕೋಟಿ. 3,500 ಕೋಟಿ. ಆ 3,500 ಕೋಟಿಯಲ್ಲಿ 2,500 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರೈತರ ಸಾಲ ಮನ್ನಾ ಅನ್ನುವಂತ ತೋರಿಸಿರ್ತಕ್ಕಂಥವರು ಕುಮಾರಣ್ಣವರು ಅನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಬೇಕಾಗಿದೆ. ಕುಮಾರಣ್ಣವರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು, ಜನಪರವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟರು, ಮಹಿಳೆಯರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು, ಹಿಂದುಳಿದ ವರ್ಗಗಳಿಗೆ ಕಾರ್ಯಕ್ರಮಗಳನ್ನು ಕೊಟ್ಟರು, ದಲಿತರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು, ಮಕ್ಕಳ ಕಲ್ಯಾಣಕ್ಕಾಗಿ ಮಕ್ಕಳಿಗೆ ಕಾರ್ಯಕ್ರಮಗಳನ್ನ, ಇವತ್ತು ಶಾಲಾ ಮಕ್ಕಳಿಗೆ ಸೈಕಲ್ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಶಾಲಾ ಕಾಲೇಜುಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕುಮಾರಣ್ಣ ಅವರು 2006ರಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇವತ್ತು ಯಾರೂ ಮರೆಯಕ್ಕಾಗೋದಿಲ್ಲ. ಇದು ನಾನು ಹೇಳೋದಲ್ಲ, ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಏನ್ ನಮ್ಮ ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶಿಕೆನ ಇಟ್ಟಿದ್ರು, ಅವೆಲ್ಲವನ್ನ ಕೂಡ ನಿಮ್ಗೆ ನಿಮ್ಮ ಮೊಬೈಲ್ಗಳಿಗೆ ಫೀಡ್ ಮಾಡುವಂತದ್ದನ್ನ ಮತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಹಳ್ಳಿಗಳಿಗೆ ಕಳಿಸಿ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಯುವಕರಿಗೆ ಎಲ್ಲರಿಗೂ ಕೂಡ ಕಳಿಸಿ ನಮಗೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಕೂಡ ಇವತ್ತು ತಿಳಿಸ್ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಒಂದು ಸಹಿ ಹಾಕಿದ್ರೆ ಗಡಿನಾಡಲ್ಲಿ, ಗಡಿ ದೇಶದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ತಲುಪುತ್ತೆ. ಇವನ್ನ ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮನೆಗೂ ಕೂಡ ಮಾತಾಡ್ಬೇಕು. ಕುಮಾರಣ್ಣ ಅವರು ಇಂಥದ್ದೊಂದು ಸಹಿ ಹಾಕಿದ್ದಾರೆ, ಇಂಥ ಕಾರ್ಯಕ್ರಮಗಳು ಬರ್ತಾ ಇದೆ ಅನ್ನುವಂಥದ್ದು ತಿಳಿಸುವಂತ ಕೆಲಸ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಲ್ಲರಿಗೂ ಕೂಡ ತಿಳಿಸಬೇಕಾಗಿದೆ. ದೇವೇಗೌಡರ ಹಳೆಯ ಕಾರ್ಯಕ್ರಮಗಳು, ದೇವೇಗೌಡರು ಇವತ್ತು ರಾಜ್ಯಸಭೆಯಲ್ಲಿ ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಇನ್ನೂ ಒಂದಷ್ಟು ದಿನಗಳು ಇರ್ತಾರೆ, ಇನ್ನೂ ಟೈಮ್ ಇದೆ ಅವ್ರಿಗೆ. ಆದ್ರೆ ಆ ದೇವೇಗೌಡರು ಯಾವ್ಯಾವ ಯೋಜನೆಗಳ ಬಗ್ಗೆ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಮ್ಮ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವಕರು ಇವತ್ತು ಅದಕ್ಕೆ ಮುಂದಾಗ್ಬೇಕು. ಅಂದ್ರೆ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮಗಳನ್ನ ತಲುಪಿಸುವಂತದ್ದಾಗ್ಬೇಕು. ಈಗ ಎಲ್ಲ ಅಂದ್ರೆ ಪ್ರತಿದಿನ ಇವತ್ತು ನಿಖಿಲ್ ಕುಮಾರಣ್ಣ ಅವರು ಇವತ್ತು ಸುಮಾರು ನಮ್ಮ ಮುಂದಿನ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ NDA ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ 52 ಕ್ಷೇತ್ರಗಳಲ್ಲಿ ಅವರು ಪ್ರವಾಸ ಮಾಡಿದ್ದಾರೆ. ಇನ್ನೂ 50 ಕ್ಷೇತ್ರಗಳಲ್ಲಿ ಇವತ್ತೇನು ಪ್ರವಾಸ ಮಾಡೋರಿದ್ದಾರೆ. ಮುಂದಿನ ಸಂಕ್ರಾಂತಿ ಆದ ನಂತರ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಪ್ರವಾಸ ಮಾಡಿ ನಮಗೆ 85-90 ಎಷ್ಟೋ ಟಿಕೆಟ್ಗಳನ್ನ ತಗೊಂಡು ಅದರಲ್ಲಿ ಎಲ್ಲ ಗೆಲ್ಲುವಂತದ್ದು ಆಗ್ಬೇಕು. ಮತ್ತೆ ಉಳಿದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬಿಟ್ಕೊಡ್ತಾ ಇದ್ದೇವೆ, ಅಲ್ಲಿ ಆ ಕ್ಷೇತ್ರಗಳಲ್ಲಿ ಕೂಡ ಅವರು ಕೂಡ ಗೆಲ್ಲುವಂತದ್ದು ಆಗ್ಬೇಕು. ಗೆದ್ದು 2028ರಲ್ಲಿ ನಾವು NDA ಸರ್ಕಾರವನ್ನ ಸ್ಥಾಪನೆ ಮಾಡುವಂತದಕ್ಕೆ ಇವತ್ತು ಸಾಮಾಜಿಕ ಜಾಲತಾಣವನ್ನ ಹೆಚ್ಚು ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಹೆಚ್ಚು ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮೂಲಕ ನಾವು ಜನರಿಗೆ ತಲುಪುವಂತದ್ದಾಗಬೇಕು. ಯಾಕಂದ್ರೆ ಈಗ ನಾನು ಈಗಾಗಲೇ ಹೇಳಿದ್ದೇನೆ, 30-40 ವರ್ಷದ ಹಿಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಹಾಗಿಲ್ಲ. ಇವತ್ತು ನಮ್ಮ ಕೈಯಲ್ಲಿದೆ, ಒಂದು ಸೆಕೆಂಡ್ ನಾವು ಮೊಬೈಲ್ ಆನ್ ಮಾಡಿದ್ರೆ ವಾಟ್ಸಪ್ ಎಲ್ಲ ತರ ನಮಗೆ ಎಕ್ಸ್ ಖಾತೆ ಇರ್ಬೋದು, ಟ್ವಿಟರ್ ಇರ್ಬೋದು, ಎಲ್ಲ ತರ ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲ ತರ ಇವತ್ತು ನಾವು ಸಂದೇಶವನ್ನ ಕೊಡುವುದಕ್ಕೆ ಒಳ್ಳೆ ನಮ್ಗೆ ಅವಕಾಶ ಇದೆ. ಯಾಕಂದ್ರೆ ನಮ್ಮ ವಿಜ್ಞಾನ ತಂತ್ರಜ್ಞಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇವತ್ತು ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇದೆ. ಇವತ್ತು ಹುಲಿ ಕಾಯೋ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ ಬಹುಶಃ ಇಡೀ ದೇಶದಲ್ಲಿ ಎಲ್ಲರ ಕುಟುಂಬಗಳಲ್ಲಿ 4 ಜನ ಇದ್ರೆ 4 ಜನರ 4 ಮೊಬೈಲ್ ಇರುತ್ತೆ. ಹಾಗಾಗಿ ನಮಗೆ ಸಮಸ್ಯೆ ಇಲ್ಲ. ಆದ್ರೆ ವಿಚಾರಗಳನ್ನ ಹೇಳ್ಕೊಂಡು ಕುಮಾರಣ್ಣ ಅವರು ಏನ್ ಮಾಡ್ತಾ ಇದ್ದಾರೆ, ದೇವೇಗೌಡರು ಏನ್ ಮಾಡ್ತಾ ಇದ್ದಾರೆ, ನಿಖಿಲ್ ಅಣ್ಣ ಏನ್ ಮಾಡ್ತಾ ಇದ್ದಾರೆ. ಇವತ್ತು ನನ್ನನ್ನ ಕೂಡ ನನ್ನ 16 ವರ್ಷದ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 16 ವರ್ಷದಿಂದ ನಾವ್ಯಾರು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಆದ್ರೆ ನನ್ನ ಗುರುತಿಸಿ ನಾನು ಕುಮಾರಣ್ಣ ಅವರಿಗೆ ಒಂದು ಸಲಹೆಯನ್ನು ಮಾಡಿದೆ. ಯಾರು ನಿಮಗೆ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ, ನಾಯಕರ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾರೆ, ಅವ್ರು ಎಷ್ಟು ಸಾರಿ ಆದ್ರೂ ಗೆದ್ದಿರಲಿ, ಮುಲಾಜಿನ ಕಿತ್ತು ಬಿಸಾಕಿ ಅನ್ನುವಂತ ಮಾತನ್ನ ಹೇಳಿದೆ. ಈ ಮಾತು ಹೇಳಿದ್ದೆ ನನಗೆ ಏನಾಯ್ತು, ಕುಮಾರಣ್ಣ ಅವರು ಬ್ರದರ್ ಬಾಯಿಗೆ ಅಂದ್ರು, ನನ್ ಕರೆದ್ರು, ಏನಣ್ಣ ಅಂದೆ, ನೀನೇ ಆಗ್ಬಿಡು ಅಂದ್ರು. ನಾನೇನು ಸಲಹೆ ಕೊಟ್ಟರೆ ಕುಮಾರಣ್ಣ ಅವರಿಗೆ, ನೀನೇ ಮಾಡ್ಬಿಡು, ನೀನೇ ಇರು ಅಂತ ಹೇಳಿದ್ರು ಅಂತ. ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಬಹುಶಃ ನಾನು ಅನ್ಕೊಂಡೆ 16 ವರ್ಷಗಳಿಂದ
ನನ್ನ ಪ್ರಾಮಾಣಿಕತೆ, ನನ್ನ ಪಕ್ಷಕ್ಕೆ ನಿಷ್ಠೆ, ನಾಯಕತ್ವಕ್ಕೆ ನಿಷ್ಠೆ ಬಹುಶಃ ಅವರು ನೋಡಿ ಇವತ್ತು ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ನಾನು ಮಾಡಿದ್ದಾರೆ. ಆದರೆ ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ ಇವತ್ತು ಕ್ಷಣಕ್ಕೂ ಕೂಡ ಜೆ.ಕೆ. ಕೃಷ್ಣಾರೆಡ್ಡಿ ಎಲ್ಲಿರ್ತಾರೆ ಅಂತ ಹುಡುಕ್ಬೇಕಾಗಿಲ್ಲ. ನೀವು ನಮ್ಮ ಜೆ.ಕೆ. ಕೃಷ್ಣಾರೆಡ್ಡಿಯ ಒಂದು ಪೇಜ್ ಅಲ್ಲಿ ನೀವು ಇದು ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇವತ್ತು ಎಲ್ಲಿ ಹೋಗ್ತಾರೆ, ಎಲ್ಲಿ ಕುಂತ್ಕೊಂತಾರೆ, ಏನು ಪ್ರತಿ ಕ್ಷಣಕ್ಕೂ ಕೂಡ ನಿಮಗೆ ಮಾಹಿತಿ ಇರ್ತದೆ. ಆದ್ರೆ ಇವತ್ತು ನಾನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವಾರಕ್ಕೆ 2 ದಿವಸ ನಾನು ಜೆ.ಪಿ. ಭವನದಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ನಾಯಕರು ಅವ್ರು ಹೇಗಿರ್ಬೇಕು, ಏನ್ ಮಾಡ್ಬೇಕು, ಈಗ ನಾವು ಸಂಕ್ರಾಂತಿ ಅಷ್ಟರಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಘಟಕಗಳಲ್ಲಿ ಬದಲಾವಣೆ ಮಾಡಬೇಕು. ಯಾಕೆಂದ್ರೆ ನಾವು ನನಗೇನಾದ್ರೂ ಒಂದು ಜವಾಬ್ದಾರಿ ಕೊಟ್ರೆ ನಾನಂತೂ ಸುಮ್ಮನೆ ಇರೋನಲ್ಲ. ನೀವು 16 ವರ್ಷಗಳಿಂದ ನೀವು ನೋಡಿದ್ದೀರಾ, ಯಾವುದೇ ಒಂದು ಚುನಾವಣೆ ಬಂದ್ರೆ ಬರೀ ಕೇವಲ ವಿಧಾನಸಭಾ ಚುನಾವಣೆ ಬಂದಾಗ ಮಾತ್ರ ನಾನು ಕೆಲಸ ಮಾಡೋದಿಲ್ಲ. ಒಂದು ಯಾವ್ದಾದ್ರು ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದ ತಕ್ಷಣ ನಾವು ಒಂದು ಪೂರ್ವಭಾವಿ ಸಭೆ ಕರೆಯುವಂತದ್ದು ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ಪೂರ್ವಭಾವಿ ಸಭೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ತಯಾರಿಗಳನ್ನ ಮಾಡ್ಕೋಬೇಕು. ನಗರಸಭೆ ಚುನಾವಣೆ ಬಂದ್ರೆ ಕೂಡ ನಾವು ಸುಮ್ಮನೆ ಕೊಡಲ್ಲ, ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಎಪಿಎಂಸಿ ಯಾವುದೇ ಚುನಾವಣೆ ಬಂದ್ರು ಕೂಡ 16 ವರ್ಷಗಳಿಂದ ನಾನು ಸುಮ್ಮನೆ ಕುಂತಿಲ್ಲ. ನಾನು ಎಲ್ಲಾ ಚುನಾವಣೆ ತಕ್ಷಣ ಪೂರ್ವಭಾವಿ ಸಭೆಗಳನ್ನ ಕರೆಯೋದು, ತಕ್ಷಣ ಕ್ಯಾಂಡಿಡೇಟ್ಗಳನ್ನ ನೇಮಕ ಮಾಡೋದು, ಅದರ ಆಮೇಲೆ ನಾವು ಆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುವುದು. ನಮ್ಮ ಸುಮಾರು ಕಳೆದ ಬಾರಿ ಗ್ರಾಮ ಪಂಚಾಯತಿಗಳಲ್ಲಿ 270 ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವು ಮಾಡ್ಕೊಂಡಿದ್ವಿ. ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಬಂದಿದೆ. ಆ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರ್ಯಾರನ್ನ ನಾವು ಮನೆ ಹತ್ರ ಬಂದಿದ್ವಿ, ಹುಡುಕಿದ್ವಿ, ಏನೇನ್ ಮಾಡಿದ್ವಿ. ಆದ್ರೆ ನಮ್ಮ ಯಾರು ಸದಸ್ಯರಾಗಿರ್ತಾರೆ ಅವ್ರ ಮನೆಗಳ ಹತ್ರ ಬಂದು ನಾವು ಅವ್ರಿಗೆ ಏನ್ ಮಾಡ್ಬೇಕು ಎಲ್ಲ ಮಾಡಿದ್ವಿ, ವೋಟ್ ಕೊಟ್ಟಿದ್ದಾರೆ. ಆದ್ರೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನನಗೂ ಕೂಡ 2 ಸಾರಿ ಈ ಕ್ಷೇತ್ರದಿಂದ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇವತ್ತು ಇಷ್ಟೆಲ್ಲ ಇರುವಂತ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಕಳೆದ ಬಾರಿ ನಾವು ಸೋತಿರ್ಬೋದು. ಅಂದ್ರೆ ರಾಜ್ಯದಲ್ಲಿ ಕೂಡ ಏನ್ ಸೋಷಿಯಲ್ ಮೀಡಿಯಾ ಇದೆ ಅದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಬೇಕು, ಮತ್ತು ಇನ್ನು ಯಾವ್ಯಾವ ರೀತಿ ಅದನ್ನ ಬಳಸಬಹುದು ಏನು ಅನ್ನುವಂಥದ್ದನ್ನ ನಮ್ಮ ಚಂದನ್ ದೊರೆ ಅವರು ಮತ್ತು ಆ ತಂಡ ನಿಮ್ಗೆಲ್ಲರೂ ಕೂಡ ತಿಳಿಸ್ತಾರೆ. ಮತ್ತೆ ಇನ್ನೊಂದು, ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗಿದೆ. ಏನಂದ್ರೆ ಕರ್ನಾಟಕ ದ್ವೇಷ ಭಾಷಣ ವಿಧೇಯಕ, ದ್ವೇಷ ಭಾಷಣದ ಬಿಲ್ಲು. ಅಂದ್ರೆ ಈ ದ್ವೇಷ ಭಾಷಣದ ಬಿಲ್ ಅಲ್ಲಿ ನೀವೇನಾದ್ರೂ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದ್ರೆ ಅದ್ರ ನಿಮ್ ಮೇಲೆ ಕೇಸ್ ಮಾಡುವಂತ. ನಾವು ಕೆಟ್ಟದಾಗಿ ಮಾಡೋದು ಬೇಡ, ಏನಿದೆಯೋ ವಾಸ್ತವಾಂಶ ನಾವು ಜನರಿಗೆ ತಿಳಿಸಿದ್ರೆ ಸರ್. ಇವತ್ತು ಏನ್ ನಡೀತಾ ಇದೆ ಅದನ್ನ ವಾಸ್ತವಾಂಶ ತಿಳಿಸಿದ್ರೆ ಸರ್. ಈ ಸರ್ಕಾರಕ್ಕೆ ಅಂದ್ರೆ ಇಂಥ ಒಂದು ಕೆಟ್ಟ ಬಿಲ್ ಅನ್ನ ಇವತ್ತು ತಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದರಿಂದ ಅರ್ಥ ಆಗುತ್ತೆ ಇವತ್ತು ನೆಕ್ಸ್ಟ್ ನಾವು ಬರೋದಿಲ್ಲ, ಹೇಗಾದ್ರೂ ಮಾಡಿ ಈ ರೀತಿಯಾದ್ರೂ ಜನರನ್ನ ಮಣಿಸ್ಬೇಕು ಅಂತ ಹೇಳಿ ಇಂಥ ಬಿಲ್ಗಳನ್ನ ತಂದಿದ್ದಾರೆ. ಈಗಾಗಲೇ ನಾವು ರಾಜ್ಯಪಾಲರಿಗೂ ಕೂಡ ಆ ಬಿಲ್ ವಿರುದ್ಧವಾಗಿ ಇದನ್ನ ಕನ್ಸಿಡರ್ ಮಾಡಬಾರದು ಅನ್ನುವಂತ ಒಂದು ಮನವಿ ಪತ್ರವನ್ನು ಕೂಡ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಮತ್ತು ಕಾನೂನು ಪ್ರಕಾರ ಅದಕ್ಕೆ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ನಾವು ತೀರ್ಮಾನ ಮಾಡಿದ್ದೇವೆ, ಅದನ್ನು ಮಾಡ್ತೇವೆ. ಆದ್ರೆ ಇವತ್ತು ಮತ್ತೊಮ್ಮೆ ನಾನು ಎಲ್ಲರಿಗೂ ತಿಳಿಸತಕ್ಕಂಥ ಸರ್ಕಾರದ ವೈಫಲ್ಯಗಳು ಏನೇನು ಆಗ್ತಾ ಇದೆ. ಉದಾಹರಣೆಗೆ ನಿಮ್ಗೆ ಮೊನ್ನೆ ವಿಧಾನಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಮಾಹಿತಿಯನ್ನ ಕೊಟ್ಟರು. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇವತ್ತು ಘೋರ ಅಪರಾಧವನ್ನು ಮಾಡಿದ್ದಾರೆ. ಇವತ್ತು 7 ತಿಂಗಳ ಹಣವನ್ನ, ಯಾಕಂದ್ರೆ ಸರ್ಕಾರ ಬಂದು 31ನೇ ತಿಂಗಳಲ್ಲಿ ನಡೀತಾ ಇರೋದು. ಸರ್ಕಾರ ಇವತ್ತು ರಚನೆ ಆಗಿ 31ನೇ ತಿಂಗಳಲ್ಲಿ ನಡೀತಾ ಇರೋದು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಹೇಳಿದ್ರು 23 ತಿಂಗಳ ಹಣವನ್ನ ಪಾವತಿಸಿದ್ದೀವಿ ಅಂತ ಹೇಳಿದ್ರು. 23 ತಿಂಗಳ ಹಣವನ್ನ ಪಾವತಿಸಿದ್ರೆ 8 ತಿಂಗಳ ಹಣವನ್ನ ಇವತ್ತು ಮಹಿಳೆಯರ ಅಕೌಂಟ್ಗೆ ಹಾಕಬೇಕು ಅನ್ನುವಂಥದ್ದು ಒತ್ತಾಯವನ್ನ ಇವತ್ತು ಜೆಡಿಎಸ್ ಪಕ್ಷ ಮಾಡ್ತಾ ಇದೆ. ಜೆಡಿಎಸ್ ಪಕ್ಷ ಆ ಮಹಿಳೆಯರಿಗೆ 8 ತಿಂಗಳು 16,000 ಹಣವನ್ನ 1,26,00,000 ಮಹಿಳೆಯರಿಗೆ ಇವತ್ತೇನು ವಂಚಿಸಿದ್ದಾರೆ. ಇವತ್ತು ಆ 1,26,00,000 ಮಹಿಳೆಯರಿಗೆ ಇದನ್ನ ಅಕೌಂಟ್ಗೆ ಹಾಕ್ಬೇಕು. ಅಂದ್ರೆ ಈ ರೀತಿ ವಿಚಾರಗಳು ಏನಾದ್ರು ಇದ್ದಾಗ ಜನರಿಗೆ ತಲುಪಿಸಬೇಕು. ಇವತ್ತು ಏನ್ ಹೇಳಿದ್ರು ಬಂದ್ರು, ಏನ್ ಮಿಸ್ಟೇಕ್ ಮಾಡಿದ್ದಾರೆ, ಎಲ್ಲಿ ಇವತ್ತು ವಂಚಿತರ ಹಾಗೆ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಇದ್ರ ಬಗ್ಗೆ ಕೇಸ್ ಹಾಕಕ್ಕಾಗೋದಿಲ್ಲ ಅವರು. ಇವತ್ತು ನಮ್ಮಲ್ಲಿ KGF ಅಲ್ಲಿ ಹೇಳಿದ್ರೆ ನೀವು ಕಣ್ಣಲ್ಲಿ ಪಾಪ ನೀರು ಹಾಕೊಂಡ್ಬಿಟ್ಟು ಹೆಣ್ಣು ಅಂತ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನಮ್ಮ ಆತಂಕ ಏನಂದ್ರೆ 1,26,00,000 ಮಹಿಳೆಯರಿಗೆ ನೀವು ಮೋಸ ಮಾಡಿದ್ದೀರಾ.
1,26,00,000 ಮಹಿಳೆಯರಿಗೆ ನೀವು ಒಂದೊಂದು ಅಕೌಂಟ್ಗೆ 16,000 ಮೋಸ ಮಾಡಿದ್ದೀರಾ ಅನ್ನುವಂತ ಗುರುತರವಾದಂತ ಆರೋಪವನ್ನು ನಿಮ್ಮ ಮೇಲೆ ಮಾಡಿದ್ದೇವೆ ಹೊರತು ನೀವು ಹೆಣ್ಣು ಅಂತ ಹೇಳಿ ನಾವು ನಿಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದಲ್ಲ. ಅವರು ಕೂಡ ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಅವ್ರು ಕೇವಲ 2 ತಿಂಗಳಲ್ಲ 8 ತಿಂಗಳ ಆಗಬೇಕು. ನಿಮ್ಗೆಲ್ಲ ಗೊತ್ತಿದೆ 31 ತಿಂಗಳಾಗಿದೆ. ಈ ಡಿಸೆಂಬರ್ ಈಗ 30ನೇ ತಾರೀಕು ಬಂದ್ರೆ 31 ತಿಂಗಳಾಗುತ್ತೆ. ಅವರು 23 ತಿಂಗಳಿಗೆ ಅಮೌಂಟ್ ಕೊಟ್ಟಿದ್ರೆ ನಿಮಗೆ 8 ತಿಂಗಳ ಅಮೌಂಟ್ ಒಬ್ಬೊಬ್ಬ ಮಹಿಳೆಯ ಅಕೌಂಟ್ಗೆ 16,000 ಬರಬೇಕು. ಇದನ್ನ ನೀವು ಹಾಕಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಎಚ್ಚೆತ್ಕೊಳ್ಬೇಕು. ಹೌದಲ್ಲ, ನಮ್ಗೆ 16,000 ಬರಬೇಕು. 16,000 ಇದ್ರೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಕಾರ್ಪಣ್ಯಗಳು ಸುಧಾರಣೆ ಆಗುತ್ತೆ. ಆದ್ರೆ ಇವರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಗೊತ್ತಿಲ್ದಿರ ಯಾಮಾರಿಸಬೇಕು ಅಂತ ಹೇಳಿ 5,000 ಕೋಟಿಯನ್ನ ಇವತ್ತು ಫೆಬ್ರವರಿ ಮಾರ್ಚ್ 2 ತಿಂಗಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಹಣವನ್ನ ಲಪಟಾಯಿಸಿದ್ದಾರೆ. ಅದು ಯಾವ ರೀತಿ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಗೊತ್ತಿಲ್ಲ. ಅದಕ್ಕೆ ತಜ್ಞರಿರ್ತಾರೆ, ಅದನ್ನ ಮಾತನಾಡ್ತಾರೆ. ಆದ್ರೆ ಇಂಥ ವಿಚಾರಗಳನ್ನ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿಗಳಾಗಿ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಚಿಂತಾಮಣಿ ತಾಲೂಕಿನ ನಾನು ಕಳೆದ 10ರಿಂದ 15 ವರ್ಷದಿಂದ ತೆರೆ ಹಿಂದೆ ಆಗಿರ್ಬೋದು, ತೆರೆ ಮುಂದೆ ಆಗಿರ್ಬೋದು, ದೂರದಲ್ಲೇ ಕಣ್ಣಿಗೆ ಅಳತೆಗಿಂತ ಮೀರಿ ಇದ್ದಂತ ಕಾರ್ಯಕರ್ತ ನಾನು. ಇಂಥ ಕಾರ್ಯಕರ್ತರಿಗೆ ಇವತ್ತು ಕುಮಾರಣ್ಣ ಅವಕಾಶ ಮಾಡಿಕೊಟ್ಟು, ಇಲ್ಲ ನಿನ್ ಕೈಲಿ ಆಗದೆ ಸಾಮಾಜಿಕ ಜಾಲತಾಣದ ಜವಾಬ್ದಾರಿ ತಗೋಂತ ಅವಕಾಶ ಮಾಡಿಕೊಟ್ಟು ನನ್ನನ್ನು ಗುರುತಿಸಿ ಬೆಳೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಚಿಂತಾಮಣಿ, ನಾನು ತುಂಬಾ ರಾಜಕಾರಣಿಗಳನ್ನ ನಮ್ಮ ಪಕ್ಷದಲ್ಲಿ ನೋಡಿದ್ದೀನಿ. ಇವತ್ತು ಚಿಂತಾಮಣಿ ತಾಲೂಕಿನ ಅದೃಷ್ಟ ಏನಂದ್ರೆ, ಇವತ್ತು ಕಮಿಟ್ಮೆಂಟ್ ಇರುವಂತ ಒಬ್ಬ ರಾಜಕಾರಣಿ ಏನಂದ್ರೆ JK ಕೃಷ್ಣಾರೆಡ್ಡಿ ಅವರು ಅಣ್ಣ. ತಪ್ಪಗೋಸ್ಕರ ಅಥವಾ ಏನೋ ಒಂದು ಇದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ನಾನು ಕೋರ್ ಕಮಿಟಿ ಅಧ್ಯಕ್ಷಗಳನ್ನ ಲಾಸ್ಟ್ 10 ವರ್ಷದಿಂದ ನೋಡಿದ್ದೀನಿ. ಒಂದೇ ಒಂದು ದಿನ ಪಾರ್ಟಿ ಆಫೀಸ್ ಅಲ್ಲಿ ಕೃಷ್ಣಣ್ಣ, ಕುಮಾರಣ್ಣ, ದೇವೇಗೌಡರು ಇಲ್ಲ ಅಂದ್ರೆ ಒಂದು ಪಾರ್ಟಿ ಆಫೀಸ್ ಅಲ್ಲಿ ಕೂರೋರ್ನ ಯಾರನ್ನೂ ನಾನು ನೋಡೇ ಇಲ್ಲ. ಇದೇ ಒಬ್ಬ ಮೊದಲನೇ ವ್ಯಕ್ತಿ ಪಾರ್ಟಿ ಆಫೀಸ್ ಅಲ್ಲಿ ಸೋಮವಾರ ಮತ್ತೆ ಶುಕ್ರವಾರ ಕಂಟಿನ್ಯೂಸ್ ಆಗಿ ಕೂಡ್ತಿರುವಂತ ಒಬ್ಬ ಮೊದಲನೇ ವ್ಯಕ್ತಿ ಅಂದ್ರೆ ನಮ್ಮ JK ಕೃಷ್ಣಾರೆಡ್ಡಿ ಅವರು. ಇದು ನಮ್ಮ ಪಾರ್ಟಿಗೆ ಅದೃಷ್ಟ. ಹೇಳ್ತಾ ಇದ್ವಿ ನಾವು ಇಂಡಿಯಾ ಜೊತೆ ಮೈತ್ರಿ ಇದ್ರೆ, ಇಂಥ 10 ನಾಯಕರುಗಳು ಬೇರೆ ಬೇರೆ ಕಮ್ಯುನಿಟಿ ಅವರು ಇದ್ರೆ ನಮ್ಮ ಪಕ್ಷಕ್ಕೆ ಯಾವ್ದೋ ಮೈತ್ರಿನೇ ಬೇಡ. ನಮ್ಮ ಪಕ್ಷ ಸ್ವತಂತ್ರ ಅಧಿಕಾರಕ್ಕೆ ಬರುತ್ತೆ. ಈ ರೀತಿಯಾದಂತ ಕಮಿಟ್ಮೆಂಟ್ ಇರುವಂತ ರಾಜಕಾರಣಿಗಳನ್ನ ನಾವು ನೋಡಿಲ್ಲ. ಇಂಥ ರಾಜಕಾರಣಿಗಳು ಸಿಕ್ತಾಗ ನಾವು ಅವ್ರಿಗೆ ಗೌರವ ಕೊಡ್ಬೇಕು, ಅವ್ರ ಮಾತುಕತೆ ನಡೀಬೇಕು. ಆಮೇಲೆ JK ಕೃಷ್ಣಾರೆಡ್ಡಿ ಅವರನ್ನ ಒಂದು ಹೋಟ್ಲಲ್ಲಿ ಸಭೆ ಮಾಡಿ ಎಲ್ಲಾ ಪದಾಧಿಕಾರಿಗಳನ್ನ ಕರೆದಿದ್ರು. ನನ್ನೂ ಆಗಿದೆ, ನನಗೆ ಜವಾಬ್ದಾರಿಯನ್ನ ಕೊಟ್ಟು ನಾನು ಕೂಡ ಆ ಸಭೆಗೆ ಹೋಗಿದ್ದೆ. JK ಕೃಷ್ಣಾರೆಡ್ಡಿ ಅವರು ಹೇಳ್ತಾರ ಹೋದೆ, ನಾವು ರಾಜ್ಯಾದ್ಯಂತ ಎಲ್ಲಾ ವಿಂಗ್ಗಳು 14 ವಿಂಗ್ಗಳಿದೆ ನಮ್ಮ ಪಕ್ಷದಲ್ಲಿ, ವಿವಿಧ ವಿಂಗ್ಗಳಿದೆ. ಎಲ್ಲಾದ್ರಲ್ಲೂ ನಾವು ಪದಾಧಿಕಾರಿಗಳನ್ನ ನೇಮಿಸಬೇಕಾಗಿದೆ. ಪದಾಧಿಕಾರಿಗಳು ಯಾವ ಮಟ್ಟಕ್ಕೆ ನಾವು ನೇಮಿಸಬೇಕು ಅಂದ್ರೆ, ಅದು ರಾಜ್ಯ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಗ್ರಾಮ ಮಟ್ಟದವರೆಗೂ, ಪಂಚಾಯತಿ ಲೆವೆಲ್ವರೆಗೂ ನಾವು ಪದಾಧಿಕಾರಿಗಳನ್ನ ನೇಮಿಸಿದ್ರೇನೆ ನಾವು ಪಕ್ಷನ ಈಗ ಪಕ್ಷ 25 ವರ್ಷ ಸಿಲ್ವರ್ ಜುಬ್ಲಿಯನ್ನ ಆಚರಿಸ್ತಾ ಇದೆ. ಇದು ಜುಬ್ಲಿ ಆಚರಿಸ್ಬೇಕು ಅಂದ್ರೆ ಇನ್ನೂ 25 ವರ್ಷ ಈ ಪಕ್ಷ ಬದುಕಿರ್ಬೇಕು ಅಂದ್ರೆ ನಾವು ಬೂತ್ ಲೆವೆಲ್ ಅಲ್ಲಿ ಮನೆಗೂ ನಮ್ಮ JDS ಪಕ್ಷನ ತಲುಪಿಸ್ಬೇಕು. ಇವತ್ತು ದೇವೇಗೌಡರು 60 ವರ್ಷ ರಾಜಕಾರಣ ಮಾಡಿದ್ದಾರೆ. ಅವ್ರು ಮಂತ್ರಿ ಆಗಿದ್ದೆ 20 ವರ್ಷ ರಾಜಕಾರಣ ಆದ್ಮೇಲೆ ಮಂತ್ರಿ ಆದ್ರು. 40-50 ವರ್ಷ ಆದ್ಮೇಲೆ CM ಆದ್ರು. 40-50 ವರ್ಷ ಆದ್ಮೇಲೆ CM ಆದ್ರು, ಪ್ರಧಾನಿ ಆದ್ರು. ಹಾಗಾಗಿ ಅಧಿಕಾರ ಅನ್ನೋದು ಸುಮ್ಮನೆ ಸಿಗಲ್ಲ. ಪಾಲಿಟಿಕ್ಸ್ ಇಸ್ ಅ ಪೇಷನ್ಸ್ ಗೇಮ್. ನೀವು ಎಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತೀರಾ ಅಷ್ಟು ನಿಮ್ಮ ಪೇಷನ್ಸ್ ನೋಡಿ ಇವತ್ತು ನಾಯಕರುಗಳು ನಿಮ್ಮನ್ನ ಗುರುತಿಸ್ತಾರೆ, ಸ್ಥಾನಮಾನ ಸಿಗುತ್ತೆ, ನಮ್ಮ ಪಕ್ಷನೂ ಕೂಡ ಬಲವರ್ಧನೆ ಆಗುತ್ತೆ. ಅದೇ ಒಂದು ವಿಷಯದ ಸಭೆಯನ್ನ ನಾವು ಪ್ರತಿ ತಾಲೂಕಿನಲ್ಲಿ ಮಾಡ್ತಾ ಇರೋದು. ಇವತ್ತು ನೀವು JK ಕೃಷ್ಣಾರೆಡ್ಡಿ ಅವ್ರನ್ನ ಈಗ ನೀವು ಸಾಹೇಬ್ರದ್ದು ಖಾತೆಗಳಿದೆ, ಸೋಷಿಯಲ್ ಮೀಡಿಯಾ FB ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಎಕ್ಸೆಲ್ ಇದೆ. ಇದು ಇನ್ನು ಚಿಕ್ಕ ಮಟ್ಟದಲ್ಲಿದೆ. 1 ಲಕ್ಷ 2 ಲಕ್ಷ ಫಾಲೋವರ್ಸ್ ಆಗ್ಬೇಕು. ನೀವುಗಳೆಲ್ಲ ಮನ್ಸ್ಬಿಟ್ರೆ ಒಂದೇ ದಿನದಲ್ಲಿ ಮಾಡ್ಬೋದು. ಆಮೇಲೆ ನೀವು ಕಾರ್ಯಕ್ರಮಗಳನ್ನ ವಾಟ್ಸಪ್ ನಲ್ಲಿ ಒಬ್ಬೊಬ್ರು 250 ಬೂತ್ ಇದೆ ಅಂದ್ರೆ ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ಸ್ಟೇಟಸ್ ಹಾಕಿದ್ರೆ ಸಾಕು 25,000 ಜನ ತಲುಪುತ್ತೆ. 100 ಜನ ನೋಡ್ರೆ ಸಾಕು ನಿಮ್ ವಾಟ್ಸಪ್ ನ ಸ್ಟೇಟಸ್ ನ.
ನೂರು ಜನ ನೋಡಿದ್ರೆ 25,000 ಜನದಿಂದ 30,000 ಜನಕ್ಕೆ ತಲುಪುತ್ತೆ. ಹಾಗೆ ಪಕ್ಷ ಬೆಳೆಯಕ್ಕಾಗಲ್ಲ. ಇದು ನಿರಂತರವಾಗಿ ಕೆಲಸ ಆಗಬೇಕು, ಒಂದು ದಿನದ ಕೆಲಸ ಅಲ್ಲ. ಇದು ಯುದ್ಧ. ಇದ್ರ ಮೇಲೆ ನಾವು 2026 ಏನಿದೆ ಕಾರ್ಯಕರ್ತರುಗಳ ಚುನಾವಣೆ ಇರೋದು. ಈಗ ಚುನಾವಣೆ ಇರೋದು 28ಕ್ಕೆ. ನಾವ್ ಯಾಕೆ ಇವತ್ತೇ ಆಕ್ಟಿವ್ ಆಗ್ಬೇಕು ಅಂತ ಹೇಳಿದ್ರೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ. ನೀವುಗಳು ಗೆದ್ರೆ ತಾನೆ ನಾಳೆ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣ ಗೆಲ್ಲಕ್ಕಾಗೋದು. ನೀವುಗಳು ನಿಂತ್ರೆ ತಾನೆ ನಾಳೆ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣ ಗೆಲ್ಲಕ್ಕಾಗೋದು. ಅದಾದ್ಮೇಲೆ ಈ ಜೆ.ಕೆ. ಕೃಷ್ಣಾರೆಡ್ಡಿ ಎಲ್ಲ ಗೆದ್ರೆ ಕುಮಾರಣ್ಣ ಸಿಎಂ ಆಗ್ತಾರೆ, ಇಲ್ಲ ಅಂದ್ರೆ ಕುಮಾರಣ್ಣ ಸಿಎಂ ಆಗಲ್ಲ. ಹಂಗಾಗಿ ನಾವು 2018ರಲ್ಲೂ ಇದೇ ರೀತಿಯಾದಂತ ಕಾರ್ಯಕ್ರಮಗಳನ್ನ ಮಾಡಿ 3,000-4,000 ಜನನ ಸೇರಿಸಿ ಸೋಷಿಯಲ್ ಮೀಡಿಯಾದ ಮಾಡಿದ್ವಿ. ಅವತ್ತು ನಮ್ಮ ಆಸೆ ಏನಿತ್ತು ಅಂದ್ರೆ, ಒಂದ್ ಮಾತು ಹೇಳ್ತಾರೆ, ನೀವು ಏನೇ ಕೆಲಸ ಮಾಡ್ರಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಹಾಗೆ ಆಗುತ್ತೆ ಅಂತ. ಅವತ್ತು 2018ರಲ್ಲಿ ನಾವು ಏನು ಗೊತ್ತಿರಲಿಲ್ಲ, ಏನೂ ಇಲ್ಲ, ನಾವು ಕೆಲಸ ಮಾಡ್ತಾನೆ ಇದ್ವಿ. ಆ ಭಕ್ತಿಯಿಂದ ಬೇಡ್ಕೊಂಡಿದ್ದು ಕುಮಾರಣ್ಣನ ಮತ್ತೊಮ್ಮೆ ಸಿಎಂ ಮಾಡೇ ಬಿಡ್ತು. ಅದೇ ರೀತಿಯಾದಂತ ಅವಕಾಶ ಇವತ್ತು ನಮ್ಮ ಮುಂದೆ ಇದೆ. 2028ರಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಕ್ತಿಯಿಂದ ನಾವು ಕೆಲಸಗಳನ್ನ ನಾವು ಮಾಡಿದ್ರೆ, ಎಲ್ಲಾ ಕಾರ್ಯಕರ್ತರುಗಳು ಒಗ್ಗೂಡಿಸಿ ನಾವು ಕೆಲಸಗಳನ್ನ ಮಾಡಿದ್ರೆ ಕುಮಾರಣ್ಣ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಹಾಗೆ ನಿಖಿಲಣ್ಣ ಕೂಡ ರಾಜ್ಯದ ಅಣ್ಣ ಹೇಳ್ದಂಗೆ ರಾಜ್ಯ ವ್ಯಾಪ್ತಿ ಸಂಚಾರ ಏನ್ ಮಾಡ್ತಿದ್ದಾರೆ ಅಂದ್ರೆ, ನೀವು ಒಂದು ವಿಷಯನ ಅಬ್ಸರ್ವ್ ಮಾಡ್ಬೋದು. ಒಬ್ಬ ಗ್ರಾಮ ಪಂಚಾಯತಿ ಚುನಾವಣೆಗೆ ಸೋತ್ರೆ ಒಬ್ಬ ವ್ಯಕ್ತಿ ಆಚರಣೆ ಬರಲ್ಲ, ನಂಗೆ ಆಚರಣೆ ಬೇಡಪ್ಪ ಅಂತ ಸುಮ್ಮನಾಗ್ಬಿಡ್ತಾನೆ. ಅಂತದ್ರಲ್ಲಿ ನಿಖಿಲಣ್ಣ ಮೂರು ಚುನಾವಣೆನ ಪಕ್ಷಕ್ಕೋಸ್ಕರ ನಡೆಸಿ ಇವತ್ತು ಸೋತಿದ್ದಾರೆ. ಆದ್ರೂ ಕೂಡ 52 ಕ್ಷೇತ್ರನ ಇವತ್ತು ಸುತ್ತುತ್ತಾ ಇದ್ದಾರೆ, ಇನ್ನೂ 50 ಕ್ಷೇತ್ರನ ಹೋಗ್ತಿದ್ದಾರೆ. ಅಂದ್ರೆ ನಮ್ಗೆ ಏನಕ್ಕೆ? ನಾವು ನಮ್ಮ ಮನಸ್ಸುಗಳಲ್ಲಿ ಕೇಳ್ಕೊಬೋದುತ್ತಾನೆ. ನಾವೇನಪ್ಪ, ಅವರು ದುಡಿತಿದ್ದಾರೆ, ನಾವು ದುಡಿಬೇಕು ಅನ್ನೋ ಒಂದು ಮನೋಭಾವ ಪ್ರತಿಯೊಬ್ಬ ಕಾರ್ಯಕರ್ತರು ಬರ್ಬೇಕಿದ್ದು. ನಾವು ಸೋತಿದ ಮಾತ್ರಕ್ಕೆ ಏನೂ ಆಗಲ್ಲ. ಪಕ್ಷ ಕಟ್ಟೋದು ನಿರಂತರವಾಗಿ ಕೆಲಸ. ಇದು ಒಂದ್ ದಿವಸ 2 ದಿವಸದ ಪಕ್ಷ ಸಂಘಟನೆ ಅನ್ನೋದು ಸಂಘಟನೆ ನಡೀತಾ ಇರಬೇಕು. ಅಧಿಕಾರಕ್ಕೆ ಬರ್ತೀವೋ ಬಿಡ್ತೀವೋ ಸಂಘಟನೆ ನಿರಂತರವಾಗಿರ್ಬೇಕು. ಪಕ್ಷದ ಸಭೆಗಳು ನಡೀತಾ ಇರಬೇಕು. ಈಗ ಏನು ಸಾಮಾಜಿಕ ಜಾಲತಾಣದ ಸಭೆಯನ್ನ ಇವತ್ತು ಚಿಕ್ಕಹಳ್ಳಿನಲ್ಲಿ ಮಾಡಿಲ್ಲ, ಇದೇ ರೀತಿ ಪ್ರತಿ ವಿಂಗಿನ ಸಭೆಗಳು ಕೂಡ ತಿಂಗಳಿಗೊಂದೋ 3 ತಿಂಗಳಿಗೊಂದೋ ಆಗ್ತಾ ಇರಬೇಕು. ಅದು ನಿರಂತರವಾಗಿ ಪಕ್ಷವನ್ನ ಕಟ್ಟುತ್ತೆ ಹಾಗೂ ಬೆಳೆಸುತ್ತೆ. ನಾವು ಮುಂದೆ ತಗೊಂಡು ಹೋಗ್ಬೋದು. ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಜಾಲತಾಣ ಎಷ್ಟು ಪವರ್. ಇದೇ ಸಾಮಾಜಿಕ ಜಾಲತಾಣಕ್ಕೆ ಇವತ್ತು ಹೂ ಇಸ್ ಬೆಸ್ಟ್ ಸಿಎಂ ಅಂತ ನೀವು ಗೂಗಲ್ ಅಲ್ಲಿ ಕಮೆಂಟ್ ಮಾಡಿ, ಯಾರ ಹೆಸರು ಬರುತ್ತೆ ಗೊತ್ತಾ? ಯಾರ ಹೆಸರು ಬರಲ್ಲ, ಕುಮಾರಣ್ಣ ಹೆಸರು ಬರುತ್ತೆ. ಸಾಮಾಜಿಕ ಜಾಲತಾಣಕ್ಕೆ ಗೊತ್ತು ಇವತ್ತು ಯಾರು ಬೆಸ್ಟ್ ಮುಖ್ಯಮಂತ್ರಿ ಅಂತ. ಹಾಗಾಗಿ ನಾವು ಕುಮಾರಣ್ಣ ಮಾಡಿರೋ 100 ಕಾರ್ಯಕ್ರಮಗಳಿದೆ, ದೇವೇಗೌಡರು ಮಾಡಿರೋ 100 ಕಾರ್ಯಕ್ರಮಗಳಿದೆ, ಪಕ್ಷದಲ್ಲಿ 100 ಕೆಲಸಗಳಾಗಿವೆ. ಇಂಥ ಕೆಲಸಗಳನ್ನ ನಾವು ಜನರಿಗೆ ಅವ್ರು ತಿಳ್ಕೊತಾರಪ್ಪ ಅಂದ್ರೆ ಆಗಲ್ಲ. ಪದೇ ಅವ್ರಿಗೆ ನೆನಪಿಸ್ಕೊಡುವಂತ ಶಕ್ತಿನ ನೆನಪಿಸ್ಕೊಡೋ ಕೆಲಸವನ್ನ ನಾವು ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಡಬೇಕು. ಆಮೇಲೆ ಈ ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ಪದಾಧಿಕಾರಿಗಳಾಗಬೇಕು ಅಂತ ಇದ್ದೀರಾ, ಬಯಸ್ತೀರಾ, ನಾವು ನಾಳೆ ಬೆಳಿಬೇಕು ಅಂತ ಇದ್ದೀರಾ, ಇದು ಯಾರೋ ಸೊತ್ತಲ್ಲ. ಕಂಟಿನ್ಯೂಸ್ ಆಗಿ 5 ವರ್ಷ 6 ವರ್ಷ 10 ವರ್ಷ ಅಧ್ಯಕ್ಷರಾಗಿರ್ಬೇಕು ಅನ್ನೋದು ಅಲ್ಲ. ನಿಮ್ಗಳಲ್ಲೂ ಕೂಡ ಕೇಪಬಿಲಿಟಿ ಅನ್ನೋದಿದ್ರೆ, ನೀವುಗಳು ಕೂಡ ಸಂಘಟನೆ ನಾವು ಮಾಡ್ತೀವಿ, ನಾಳೆ ರಾಜಕೀಯವಾಗಿ ನಾವು ಬೆಳಿಬೇಕು ಅಂತ ಇದ್ರೆ ಒಂದು ತೊಡಗಿಸ್ಕೊಳ್ಳಿ, ಒಂದು ಕಮಿಟ್ಮೆಂಟ್ ಅಂತ ಅನ್ನೋದನ್ನ ರೂಢಿಸ್ಕೊಳ್ಳಿ. ಎಲ್ಲರಿಗೂ ಸ್ಥಾನಮಾನವನ್ನ ಪಕ್ಷ ಕೊಡುತ್ತೆ. ನೀವುಗಳು ಮುಂದೆ ಬರಬೇಕು ಅಷ್ಟೇ. ನಿಮ್ದೊಂದು ತಂಡವನ್ನ ರಚಿಸಿ ಅತಿ ಶೀಘ್ರದಲ್ಲಿ ಯುವ ಘಟಕ ಆಗಿರ್ಬೋದು, ಸಾಮಾಜಿಕ ಜಾಲತಾಣ ಆಗಿರ್ಬೋದು, 2 ಘಟಕಗಳನ್ನ ನೀವು ರಚಿಸಿ ನಮ್ಮ ಗಮನಕ್ಕೆ ತಂದ್ರೆ ನಿಮ್ಗೆಲ್ಲ ಒಂದು ಪಾರ್ಟಿ ಆಫೀಸಲ್ಲಿ ಅವರಿಗೆ ಪದಾಧಿಕಾರಿಗಳನ್ನಾಗಿ ನೇಮಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡೋಣ. ಹಾಗೂ ಜೆಡಿಎಸ್ ಸಿದ್ಧಾಂತವನ್ನು ಮನಸ್ಸಾರೆ ಒಪ್ಪಿದ್ದೇನೆ. ಪಕ್ಷಕ್ಕೆ ಹಾಗೂ ಪ್ರಾದೇಶಿಕತೆಗೆ ಬದ್ಧನಾಗಿರುತ್ತೇನೆ. 3ನೇದು, ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು 2028ಕ್ಕೆ ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಗುರಿ. ಜೆಡಿಎಸ್ ಪಕ್ಷವನ್ನು ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಜೆ.ಕೆ. ಕೃಷ್ಣಾರೆಡ್ಡಿ ಅವರನ್ನ ಆಯ್ಕೆ ಮಾಡುವುದು ನಮ್ಮ ಗುರಿ. ಪಕ್ಷವನ್ನು ಅಧಿಕಾರಕ್ಕೆ ತರಲು
ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ಜೆಡಿಎಸ್ ಪಕ್ಷ ಹಾಗೂ ನಾಯಕರ ಪರ ನಿಲ್ಲುತ್ತೇನೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೆ ಪ್ರಾಮಾಣಿಕವಾಗಿ ಪಕ್ಷದ ಪ್ರಮುಖರಿಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಪಕ್ಷಕ್ಕೆ ಧಕ್ಕೆ ತರುವ ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ಹಾಗೂ ಪಕ್ಷದ ಯಾವುದೇ ನಾಯಕರನ್ನು ಅಗೌರವದಿಂದ ಕಾಣುವುದಿಲ್ಲ. ಪಕ್ಷದ ಒಳಗಡೆ ಯಾವುದೇ ತರಹದ ಗುಂಪುಗಾರಿಕೆ ಅಥವಾ ಒಳ ರಾಜಕೀಯ ಮಾಡುವುದಿಲ್ಲ. ನನ್ನ ನಿಷ್ಠೆ ಯಾವತ್ತಿದ್ದರೂ ನಮ್ಮ ಪಕ್ಷಕ್ಕೆ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷದ ಸ್ಥಾನ ಹುದ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. ಪಕ್ಷದ ಸಹ ಕಾರ್ಯಕರ್ತರೊಂದಿಗೆ ಸಂಘರ್ಷ ಸೃಷ್ಟಿಸದೆ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೇನೆ. ನಮ್ಮ ನಾಡು ನಮ್ಮ ಪಕ್ಷಕ್ಕೆ ನಿಷ್ಠೆಯಿಂದ ಇರುತ್ತೆ.